ಏನು ಅನ್ಸುತ್ತೆ ಇಲ್ಲಿ ನೀವು ಘಟನೆ ಆದಾಗ ನೀವು ಎಲ್ಲಿದ್ರಿ ಅಂತ? ಸರ್ ನನ್ನ ಹೆಸರು ಶಬರೀಶ್ ಅಂತ. ಸೊ ನಾವು ಘಟನೆ ಈಗ ತುಂಬ ದೊಡ್ಡ ಜೋರು ಮಟ್ಟದಲ್ಲಿ ಸೌಂಡ್ ಬಂತು. ಸೌಂಡ್ ಬಂದಿದ್ದರಿಂದ ನಾವು ಇಲ್ಲೆಲ್ಲ ಬಂದು ರಶ್ ಮಾಡಿದಾಗ ಸೌಂಡ್ ಬಂದಾದ್ಮೇಲೆ ತುಂಬ ದೊಡ್ಡ ಹೊಗೆ ವಾತಾವರಣ ನಿರ್ಮಾಣ ಆಗಿತ್ತು, ಕಪ್ಪು ಹೊಗೆ. ಅದಾದಮೇಲೆ ಒಳಗಡೆ ಹೋದಾಗ ಸುಮಾರು ಜನಕ್ಕೆ ಇಂಜುರೀಸ್ ಆಗಿತ್ತು. ಇಂಜುರೀಸ್ ಆಗಿ ಅವ್ರನ್ನ ಹಾಸ್ಪಿಟಲ್ಗೆ ರಶ್ ಮಾಡೋ ಕೆಲಸ ಹೋಟೆಲ್ ಸಿಬ್ಬಂದಿ ಯಾರೂ ಮಾಡಿರಲಿಲ್ಲ. ಇಲ್ಲಿ ಸ್ಥಳೀಯರೆಲ್ಲ ಸೇರಿನೇ ಅವ್ರನ್ನೆಲ್ಲ ಹೋಟೆಲ್ಗೆ ರಶ್ ಮಾಡಿದ್ದು, ಹಾಸ್ಪಿಟಲ್ಗೆ ರಶ್ ಮಾಡಿದ್ದು. ಇದು ಹೋಟೆಲ್ ಸಿಬ್ಬಂದಿ ಏನಕ್ಕೂ ಏನೇ ಈ ಕಸ್ಟಮರ್ಗೆ ಏನಾದ್ರು ಸೌಕರ್ಯಗಳು ಕೊಡ್ಬೇಕಾದ್ರೆ ಏನು ಕೊಟ್ಟಿಲ್ಲ. ನಾನು ಹೇಳ್ತಿರೋದೇನಂದ್ರೆ ಆ ಘಟನೆ ಆಯ್ತಲ್ಲ, ಆ ಜಾಗ ಹತ್ರ ಹೋಗಿ ನೋಡಿದ್ರ ನೀವು, ಹೆಂಗಿತ್ತು ಅಲ್ಲಿ? ಸರ್ ಗ್ರಾನೈಟ್ಸ್ ಎಲ್ಲ ಬ್ಲಾಸ್ಟ್ ಆಗಿದಾಗ ಹೆಂಗಾಗುತ್ತೆ, ಗ್ರಾನೈಟ್ಸ್ ಎಲ್ಲ ಪುಡಿ ಪುಡಿ ಆಗಿತ್ತು. ಬ್ಯಾಗ್ಸು, ID ಕಾರ್ಡ್ಸ್ ಎಲ್ಲ ಛಿದ್ರ ಆಗಿತ್ತು ಸರ್. ಬ್ಯಾಗ್ ಅಲ್ಲಿ ಯಾರೋ ಏನೋ ಇಟ್ಟಿದ್ರು ಅಂತ ಹೇಳ್ತಾರೆ, ಆತರ ಏನಾದ್ರು ಕಾಣಿಸ್ತಾ ಇಲ್ಲ? ಅದು ನಮಗೆ ಗೊತ್ತಾಗಲ್ಲ, ಅದು ನೀವು ಅವ್ರ ಇನ್ವೆಸ್ಟಿಗೇಷನ್ ಟೀಮ್ನವ್ರನ್ನ ಆತರ ಕಾಣಿಸ್ತಾ ಅಂತ ಹೇಳಿ ಬ್ಯಾಗ್ ಇರೋ ತುಂಡುಗಳೆಲ್ಲ ಕಾಣಿಸ್ತು. ಅದಾದ್ಮೇಲೆ ID ಕಾರ್ಡ್ಸ್ ಎಲ್ಲ ಬಿದ್ದಿತ್ತು. ಆಮೇಲೆ ಮೈಕೈ ಎಲ್ಲ ಗಾಯ ಆಗಿತ್ತು ಜನಗಳಿಗೆ. ಟೋಟಲ್ ಎಷ್ಟು ಜನ ಗಾಯ ಆಗಿತ್ತು ಸರ್? 5 ರಿಂದ 6 ಜನಕ್ಕೆ ಸರ್, 5 ರಿಂದ 6 ಜನ ಗಾಯ ಆಗಿತ್ತು. ಅದರಲ್ಲಿ ಒಂದು ಹೋಟೆಲ್ ಸಿಬ್ಬಂದಿ ಒಂದಿಬ್ರು, 5 ರಿಂದ 6 ಜನ ಸ್ಥಳೀಯರು ಇನ್ ದ ಸೆನ್ಸ್ ಕಸ್ಟಮರ್ಸ್. ನೀವೆಲ್ಲಿದ್ರಿ ಸರ್ ಆ ಟೈಮಲ್ಲಿ? ಇಲ್ಲೇ ಇದ್ದಾಗ ಸೌಂಡ್ ಬಂದಾಗೆ ಬಂದಿದ್ದು. ಇದೇ ಊರವ್ರು ನಾವು. ಸೌಂಡ್ ಬಂದಾಗ ಬಂದು ನೋಡಿದ್ರಿ, ತುಂಬ ಜನ ಇದ್ರು. ಒಳಗಡೆ ಎಲ್ಲ ನೋಡಿದಾಗ ಬ್ಲಾಸ್ಟ್ ಆಗಿರೋದಿದೆ. ಫುಲ್ಲು ಎಲ್ಲ ID ಕಾರ್ಡ್ಸ್ ಎಲ್ಲ ಇತ್ತು. ಅವರು ಯಾರು ಎತ್ತಿಲ್ಲ. ಸ್ಟಾಫ್ಸ್ಗೂ ಏಟಾಗಿದೆ, ಕಸ್ಟಮರ್ಗೂ ಏಟಾಗಿದೆ ಬಂದು ತಿಂದವ್ರಿಗೆ. ಅಲ್ಲ ID ಕಾರ್ಡು ಅಲ್ಲಿ ಗಾಯ ಆಗಿದ್ದವ್ರದ ಅಥವಾ ಡೌಟ್ ಇರೋವಂಥವ್ರದ ಅಂತ? ಏನೋ ಬ್ಲಾಸ್ಟ್ ಆದ್ರೆ ಹೆಂಗ್ ಗೊತ್ತಾಗುತ್ತೆ, ಎಲ್ಲ ಚಿತ್ತಲ್ ಪಾತಲ್ ಆಗುತ್ತಲ್ಲ, ಆ ಥರ ಇತ್ತು ಜಾಗದಲ್ಲಿ. ಆ ಥರ ಬಂದಾಗ ಒಳಗಡೆ ಅಲೋ ಮಾಡಿಲ್ಲ, ದೂರದಿಂದನೇ ನೋಡಿದ್ ನಾವು. ನೋಡಿದಾಗ ಈ ಥರ ಆಯಿತು.